ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ. ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಕೆಲಸ ಎಲ್ಲ ಮುಗೀತು, ಇವಾಗ ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮರಿಬ್ರು. ಗೂಬೆಕಲ್ಲಮ್ಮನ ದೇವಸ್ಥಾನ ಅಂತ ಇದೆ ನಮ್ಮ ನೆಲಮಂಗಲ ಕುಣಿಗಲ್ ರೋಡ್ ಅಲ್ವೇನ್ರಿ ಅದು? ಕುಣಿಗಲ್ ಹೈವೇಲಿದೆ. ನಿಜವಾಗ್ಲೂ ತಾಯಿ ತುಂಬ ಪವರ್ಫುಲ್ ದೇವಿ ಅಂತಲೇ ಹೇಳ್ತೀನಿ. ದೇವಿ ಆಶೀರ್ವಾದ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ವಿ. ತುಂಬ ದಿನ ಆಯಿತು ಹೋಗಿಲ್ಲ, ಹೋಗ್ತಾ ಇದ್ವಿ. ಒಂದ್ಸರಿ ತೋರಿಸಿದ್ದೆ ನಿಮಗೂ ಯೂಟ್ಯೂಬಲ್ಲಿ. ಇವತ್ತೊಂದ್ಸರಿ ಹೋಗ್ತಾ ಇದ್ದೀವಿ. ನೋಡೋಣ, ದೇವ್ರದ್ದೇನಾದರೂ ವಿಡಿಯೋ ತೊಗೊಳಂಗಿದ್ರೆ ತೆಗೆದು ನಿಮಗೂ ಶೇರ್ ಮಾಡ್ಕೊತೀನಿ. ನೋಡಿ, ನಮ್ಮ ಮನೆಯವರು ಬೆಳಗ್ಗೆನೇ ಪೂಜೆ ಮುಗಿಸಿ ಪೂಜೆ ಮಾಡಿದ್ದಾರೆ. ಇವಾಗ ಕೆಲಸ ಎಲ್ಲ ಮುಗೀತು. ಉಪ್ಪಿಟ್ಟು ಮಾಡಿದ್ದೆ ತಿಂಡಿಗೆ. ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀವಿ. ನೋಡಿ, ಹೊಸ್ಲಿಗೆ ಸಿಂಪಲಾಗಿ ರಂಗೋಲಿ ಬಿಟ್ಟಿದ್ದೀನಿ. ಅದು ಯಾಕೋ ವೈಟಾಗಿ ಆಗ್ತಾಯಿದೆ, ಏನಂತ ಗೊತ್ತಿಲ್ಲ. ಪೇಂಟ್ ಏನಾದರೂ ಮಾಡ್ಬೇಕನ್ಸುತ್ತೆ. ನೋಡಿ, ನಮಗೆ ಮದುವೆಲಿ ಗಿಫ್ಟ್ ಕೊಟ್ಟಿದ್ದು ಪಾಟ್ಗಳಲ್ಲಿ ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೋಗ್ಬಿಟ್ಟಿದ್ದಾವೆ ಅಂದರೆ, ಇನ್ನು ಚಿಕ್ಕ ಪಾಟ್ ಇದು. ಚಿಕ್ಕದ್ರಲ್ಲೇ ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ. ಸುಮಾರು ಬಿಟ್ಟಿದ್ವು ಆಗಲೇ, ಸುಮಾರು ಬಿಟ್ಟು ಎಲ್ಲ ಉದುರೋಗಿದ್ದಾವೆ. ಒಂದು ಸ್ವಲ್ಪ ದೇವ್ರಿಗೆ ಇಟ್ಟಿದ್ವಿ. ನೋಡಿ, ಇಷ್ಟು ಚಿಕ್ಕದ ಗಿಡದಲ್ಲಿ ಸುಮಾರು ಮಲ್ಲಿಗೆ ಹೋಗ್ಬಿಟ್ಟಿದ್ವು. ನೋಡಿ, ಇಲ್ಲಿ ಇನ್ನೂ ಬಿಡ್ತಿದ್ದಾವೆ. ಸಿಂಪಲಾಗಿ ರಂಗೋಲಿನೂ ಹಾಕಿದ್ದೀನಿ ಬೆಳಗ್ಗೆನೆ. ದೇವಸ್ಥಾನದಲ್ಲಿ ತೋರಿಸ್ತೀನಿ ಬನ್ನಿ ದೇವರು ಮನೆಯೆಲ್ಲ ಮಾಡಿಸಿದ್ವಲ್ಲ. ಈ ಚಪ್ಪಲಿ ಬಿಡಿ, ಎಲ್ಲಿಗೆ ಹಾಕೊಂಡು. ನೋಡಿ, ಇದೆ ದೇವಸ್ಥಾನ, ಗೂಬೆಕಲ್ಲಮ್ಮನ ದೇವಸ್ಥಾನ ಕುಣಿಗಲ್ ರೋಡಲ್ಲಿದೆ. ಇಲ್ಲಿಂದ ಡೋರ್ ಕ್ಲೋಸ್ ಮಾಡಲ್ಲ. ಇಲ್ಲಿ ತೆಗಿ, ನೀವು ಕ್ಲೋಸ್ ಮಾಡೋದು ತೆಕ್ಕೊಂಡು ಬಸ್ತು. ಇಲ್ಲ, ಶುಕ್ರವಾರ ಆಗಿತ್ತು, ಹಾಗಾಗಿ ದೇವಸ್ಥಾನಕ್ಕೆ ಅಂತ ಬಂದ್ವಿ. ನೋಡಿ, ದೇವ್ರ ಪಾದಕ್ಕೆ ನಮಸ್ಕಾರ ಮಾಡ್ಕೊತಿದ್ದೀನಿ. ನಮ್ಮ ಮನೆಗೆ ಹಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಡಿ ಎಂದೆ, ಹಾಗಾಗಿ ಅವ್ರ ಪಾಪ ವಿಡಿಯೋ ಮಾಡ್ತಿದ್ದಾರೆ. ಒಳಗಡೆ ಹೋದಾಗ ನಾನು ಕೇಳಿದೆ ದೇವ್ರದ್ದು ವಿಡಿಯೋ ಮಾಡ್ಕೋಬೋದಂತ. ಫಸ್ಟ್ ಸರಿ ಹೋದಾಗ ಅಲೋ ಇಲ್ಲ ಅಂತ ಹೇಳಿದರು. ಬಟ್ ಈ ಸರಿ ಮಾತ್ರ ಬಿಟ್ಟರು ನೋಡೋದು ವಿಡಿಯೋ ಮಾಡ್ಕೊಳ್ಳೋಕ್ಕೆ. ನಿಮಗೂ ದೇವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತೀನಿ. ಬನ್ನಿ ಒಳಗಡೆ ದೇವ್ರು ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿದ್ದಾಳೆ ತಾಯಿ ಅಂತ. ಇದು ಮಂಗಳಾರತಿ ಮಾಡಿದರು. ಬಟ್ ಅಲ್ಲೇ ಸುಮಾರು ನಾವು ಹೋಗಿದ್ದು ಅಲ್ಲೇ 12 ಗಂಟೆ ಮೇಲೆ ಆಗ್ಬಿಟ್ಟಿತ್ತು. ಬಟ್ ಬೆಳಗ್ಗೆಯಿಂದ ಸಂಜೆವರೆಗೂ ತೆಗೆದಿರ್ತಾರೆ. ಅಲ್ಲೇನು ಡೋರ್ ಕ್ಲೋಸ್ ಮಾಡೋದಿಲ್ಲ ತಾಯಿದು. ಬೆಳಗ್ಗೆಯಿಂದ ರಾತ್ರಿವರೆಗೂ ತೆಗೆದೇ ಇರ್ತಾರೆ. ಹಾಗಾಗಿ ನಮಗೇನು ಬೇಗನೆ ದರ್ಶನ ಆಯಿತು. ಮತ್ತು ಅಷ್ಟೊಂದು ಜನ ಏನಿರಲಿಲ್ಲ. ಯಾವಾಗಲೂ ಸಖತ್ ರಶ್ ಇರೋದು, ಅವತ್ತೇನು ರಶ್ ಇರಲಿಲ್ಲ. ಹಾಗಾಗಿ ಬೇಗ ಪೂಜೆ ಮಾಡಿಸ್ಕೊಂಡು ಬೇಗ ಒಂದು ಹಾಫ್ ಆನ್ ಅವರ್, 1 ಅವರ್ ಆಯಿತು ಅಷ್ಟೇನು, ಬೇಗನೆ ಬಂದ್ವಿ ಅಂತಲೇ ಹೇಳ್ಬೋದು. ನೋಡಿ, ತಾಯಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಪೂಜಾರು ಅಡ್ಡ ಕೂತಿದ್ದಾರೆ. ಇರಿ, ಆಮೇಲೆ ನೀಟಾಗಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಅದಕ್ಕೆ ಮಂಗಳಾರತಿ ಮಾಡಿ ಅಂತ ಹೇಳಿದ್ವಿ. ಮಂಗಳಾರತಿ ಮಾಡಿದ್ರು. ನೋಡಿ, ಅಮ್ಮಂಕ ಎಲ್ಲ ಅಲ್ಲಿಂದನೇ ಕೈ ಮುಕ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಾವು ಹೋಗಿ ನಮ್ಗೆ ಒಳ್ಳೇದಾಗಲಿ ಅಂತ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬಂದ್ವಿ ದೇವಸ್ಥಾನಕ್ಕೆ ಹೋಗಿ. ಆವಾಗ ತುಂಬಾ ಜನ ಬಂದರು. ಆಮೇಲೆ ನಾವು ಹೋದಾದ್ಮೇಲೆ, ಬಟ್ ನಾವು ಅಲ್ಲೇ ಮಂಗಳಾರತಿ ತೊಗೊಂಡು ಈಚೆ ಬಂದಿದ್ವಿ. ಈಚೆ ನಿಂತ್ಕೊಂಡು ನಂಗೆ ಕೈ ಮುಕ್ಕೊತಾ ಇದ್ದೆ, ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ಅದೆಲ್ಲ ಆದಮೇಲೆ ಒಂದು ಫಸ್ಟೇ ಪ್ರದಕ್ಷಿಣೆ ಹಾಕ್ಬೇಕಾಯಿತು. ಬಟ್ ಲೇಟ್ ಆಗಿಬಿಟ್ಟು ಜನ ಬಂದುಬಿಡ್ತಾರೆ ಇನ್ನು ಅಂತ ಹೇಳ್ಬಿಟ್ಟು ಆಮೇಲೆ ಪ್ರದಕ್ಷಿಣೆ ಹಾಕೋಣ, ಫಸ್ಟ್ ಪೂಜೆ ಮುಗಿಸ್ಕೊಬಿಡೋಣ ಅಂತ ಹೋಗಿ ಪ್ರದಕ್ಷಿಣೆ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಕೂತ್ಕೊಂಡಿದ್ವಿ. ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಹೆಸರುಬೇಳೆ. ಆ ಬಿಸಿಲಿಗೂ ಅದಕ್ಕೂ ಎಷ್ಟು ಖುಷಿ ಆಯಿತು ಅಂದರೆ, ಒಂಥರ ಸ್ವಲ್ಪನೇ ತಿಂಡಿ ತಿನ್ಕೊಂಡು ಹೋಗಿದ್ವಿ. ಬಟ್ ಹೆಸರುಬೇಳೆ ಹಾಕಿ ಸಖತ್ತು ಬಿಸಿಲಲ್ವಾ, ಗೊತ್ತು ನಿಮಗೇನು. ಇವಾಗ ಅಷ್ಟು ಬಿಸಿ ಇದೆ. ನಮ್ಮ ಬೆಂಗಳೂರು ಅಂದ್ರೇ ಒಂಥರ ಭಯ ಆಗುತ್ತೆ. ಬೇಸಿಗೆ ಇನ್ನೂ ಬೇರೆ ಕಡೆಯಲ್ಲಿ ಎಷ್ಟು ಬಿಸಿಲಿರುತ್ತೆ. ಕೆಲವರು ಹೇಳ್ತಾರೆ ನಿಮ್ಮ ಬೆಂಗಳೂರೇ ವಾಸಿ ಎಷ್ಟು ಅಂತ. ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ ಹೋದರೆ ಸಖತ್ತು ಬಿಸಿಲಿರುತ್ತೆ. ದಾವಣಗೆರೆ ಕಡೆ ಎಲ್ಲ ಹೋದರೆ. ನೋಡಿ, ಇದೆ ಹೆಸರುಬೇಳೆ ಕೊಟ್ಟಿದ್ರು. ನಾನು ನಮ್ಮ ಇಬ್ಬರಲ್ಲಿ ಜಗ್ಲಿ ಕಟ್ಟೆ ಇತ್ತು, ಕುತ್ಕೊಂಡು ತಿಂದ್ಬಿಟ್ಟು ಹಂಗೆ ಒಂದೊಂದು ಸುಮ್ಮನೆ ಸ್ವಲ್ಪ ಸೆಲ್ಫಿ ತೊಗೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಹೊರಟ್ವಿ. ಗಾಯ್ಸ್, ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ನೋಡಿ, ಹಂಗೆ ಸುಮ್ಮನೆ ನಿಂತ್ಕೊಂಡು ಸೆಲ್ಫಿ ತೊಗೊಂಡ್ವಿ. ನಮ್ಮ ಮನೆಯವರು ಅಲ್ಲಿಂದ ಕರ್ಕೊಂಡು ಬಂದು ಜ್ಯೂಸ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಬಂದರು. ನಾನು ಅದಕ್ಕೆ ಐಸ್ ಕ್ರೀಮ್ ನೋಡ್ದೆ ಯಾವ್ದು ಚೆನ್ನಾಗಿದೆ ಅಂತ. ಒಂದು ವೆನಿಲಾ ಫ್ಯಾಮಿಲಿ ಪ್ಯಾಕ್ ತೊಗೊಂಡ್ವಿ. ಯಾಕಂದರೆ ಈ ಬೇಸಿಗೆಗೆ ಯಾವಾಗ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಾನೆ ಇರುತ್ತೆ. ಎಷ್ಟೊತ್ತಾರು ಸರಿ ತಿಂತಾರ್ತೀನಿ ನಾಲ್ಕರು. ಹಂಗಾಗಿ ಒಂದು ತೊಗೊಂಡ್ವಿ. ಅದೆಲ್ಲ ಒಂದು ಜ್ಯೂಸ್ ಕುಟ್ಕೊಂಡು ಮನೆಗೆ ಬಂದ್ವಿ. ಇದು ಮೀಶೋದಿಂದ ಒಂದು ಬೀಟರ್ ತರಿಸಿದ್ದೆ. ಅದನ್ನು ಅನ್ಬಾಕ್ಸ್ ಮಾಡಿರಲಿಲ್ಲ. ಅನ್ಬಾಕ್ಸ್ ಮಾಡಿ ಅದಕ್ಕೆ ತಡಿ ಫಸ್ಟು ಒಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಮಜ್ಜಿಗೆ ಇದಾಗುತ್ತೆ ಅಂತ ನೋಡೋಣ ಅಂತ ಮಜ್ಜಿಗೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬೀಟ್ ಆಗುತ್ತೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ರಾಡಕ್ಟು.
ಇನ್ನೂ ಸುಮಾರು ತರಿಸಿದ್ದೀನಿ ಗಾಯ್ಸ್, ಎಲ್ಲನೂ ವಿಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ನಾಳೆ ನಾಡಿದ್ರಲ್ಲಿ. ಲೈಟ್ ಆನ್ ಮೇಡಮ್. ಆ್ಯಕ್ಚುಲಿ ಚೆನ್ನಾಗಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಬೇರೆ ಬೇರೆ ಥರ ಸಿಗುತ್ತೆ, ನನಗೆ ಈ ಥರದ್ದು ಇಷ್ಟ ಆಯಿತು ಅಂತ ತರಿಸ್ದೆ. ಪರವಾಗಿಲ್ಲ, ಪ್ರೈಸ್ ಓಕೆನೇ ಅನಿಸ್ತು. 220 ರುಪೀಸ್ ಏನೋ ಕೊಟ್ಟಿದ್ದೀನಿ ಇದಕ್ಕೆ. ಚೆನ್ನಾಗಿದೆ. ಈ ಮಜ್ಜಿಗೆ ಏನು ಗೊತ್ತಾ, ಮಿಕ್ಸಿಲಿ ಹಾಕ್ಕೊಳ್ಳೋಕ್ಕಿಂತ ನಾವು ಈ ಥರ ಮಾಡಿದ್ರೆ ಒಂಥರ ಎಲ್ಲನೂ ಬೀಟ್ ಮಾಡ್ಕೊಬೋದು. ಇದ್ರಲ್ಲಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಒಂದು ನಿಮಿಷ ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ. ನಮಗೆ ಬೆಣ್ಣೆ ಬೇಕು ಅಂದರೆ ಬೆಣ್ಣೆ ತೊಗೋಬೋದು, ಬೇಡ ಅಂದರೆ ಇಷ್ಟೇ ಸಾಕಾಗುತ್ತೆ ಮಜ್ಜಿಗೆ ಅಂದರೆ. ಬೆಣ್ಣೆ ತೊಗೊಂಡು ಮಜ್ಜಿಗೆ ಕುಡಿದ್ರೇ ಒಳ್ಳೆಯದು. ಹಾಗಾಗಿ ನಾನು ಸ್ವಲ್ಪ ಬೆಣ್ಣೆಯನ್ನೇ ತೆಗೆದುಬಿಟ್ಟು ಆಮೇಲೆ ಮಜ್ಜಿಗೆ ಮಾಡ್ತೀನಿ. ಏನು ಗೊತ್ತಾ, ಒಂಥರ ಬೌಲ್ ಥರ ಇರಬೇಕು, ಆ ಥರ ಸಾಕಾಗುತ್ತೆ, ಇಲ್ಲಾಂದರೆ ಸಿಡಿಯುತ್ತೆ ಎಲ್ಲ ಕಡೆ.